ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು ಕರ್ನಾಟಕ TETಯ ಒಂದು ತಯಾರಿಗೆ ಸಂಬಂಧಿಸಿರುವ ಹಾಗೆ ತುಂಬ ಮಹತ್ವಪೂರ್ಣವಾದಂತಹ ಸಿರೀಸನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಾವು ಮೊದಲನೇದಾಗಿ ರಾಜ್ಯಶಾಸ್ತ್ರ ವಿಷಯ ಅಂದರೆ ಪೊಲಿಟಿಯನ್ನು ಕವರ್ ಮಾಡ್ತಾ ಇದ್ವಿ. ಓಕೆ, 10 ತರಗತಿಗಳಲ್ಲಿ ಈಗಾಗಲೇ ನಾವು 2 ತರಗತಿಗಳನ್ನು ನೀಡಿದ್ವಿ. ಇದು ತರಗತಿ 3ನೇದಾಗಿರ್ತದೆ. ಓಕೆ, ಇದರಲ್ಲಿಯೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಅದರೊಂದಿಗೆ ಆ ಒಂದು ಲೆಸನ್ನಲ್ಲಿ ನಿಮಗೆ ಮತ್ತೆ ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗ್ತವೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಇದಿಷ್ಟು ಕೂಡ ನೋಟ್ಸನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಇದರಲ್ಲೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಅನ್ನು ಅವರು ರೈಸ್ ಮಾಡಿ ಈ ಸರಿ ನಿಮ್ಮ ಒಂದು TETಗೆ ಕೊಡಬಹುದು. ಓಕೆ, ಹಾಗಂತ ಇದು 9ನೇ ತರಗತಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಧ್ಯಾಯ 3 ರಾಜ್ಯ ಸರ್ಕಾರ. ಓಕೆ, ಹಾಗಾದರೆ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಆಗಿದೆ, ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ನನಗೆ ಇರಲಿ. ಇನ್ನೂ ಒಳ್ಳೆ ಕಂಟೆಂಟನ್ನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಅಪ್ಕಮಿಂಗ್ TET ಎಕ್ಸಾಮ್ಗೆ 100+ ಅಂಕಗಳನ್ನು ನೀವು ಗೇನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಸಹಾಯಕಾರಿಯಾಗುವಂತಹ ಕ್ಲಾಸಸ್ಸನ್ನು ನಾನು ನಿಮಗೆ ಕೊಡ್ತೀನಿ. ಓಕೆ, ಇದು ನನ್ನ ಒಂದು ಪ್ರಾಮಿಸ್ ಆಗಿರ್ತದೆ. ಓಕೆ, ಹಾಗಾದರೆ ನೋಡೋಣ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಅಧ್ಯಾಯ 3 ರಾಜ್ಯ ಸರ್ಕಾರ. ಈ ಅಧ್ಯಾಯದಿಂದ ಕೇಳಲಾಗಿರುವಂತಹ ಪ್ರಶ್ನೆ ಇದು. ಓಕೆ, TET 2014ರಲ್ಲಿ ಕೇಳಾದಂತಹ ಕ್ವಶನ್ನು. ನೋಡೋಣ ಪ್ರಶ್ನೆ ಏನಿದೆ ಅಂತ. ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಅಂತ ಕೇಳಲಾಗಿದೆ. ಎಷ್ಟಿರ್ತದೆ ಸಂಖ್ಯಾಬಲ ನೋಡ್ತಾ ಹೋಗೋಣ. ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅರ್ಧದಷ್ಟು, ವಿಧಾನಸಭೆ ಸದಸ್ಯರ 3/1, ವಿಧಾನಸಭೆ ಸದಸ್ಯರ 4/1, ವಿಧಾನಸಭೆಯ ಸದಸ್ಯರ ಸಂಖ್ಯೆಯಷ್ಟೇ ಅಂತ ಕೊಡಲಾಗಿದೆ. ಹಾಗಾಗಿ ನೆನ್ಪಿಟ್ಕೋರಿ, ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಿರಬೇಕಪ್ಪ ಅಂದರೆ ವಿಧಾನಸಭೆಯ ಸದಸ್ಯರ 3/1 ಇರಬೇಕು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಿರಬೇಕು? ವಿಧಾನಸಭೆ ಸದಸ್ಯರ 3/1 ಇರಬೇಕು. ಓಕೆ, ನೋಡೋಣ ಇದಕ್ಕೆ ವಿವರಣೆ ನೋಡಿದರೆ ನಿಮಗೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈ ಒಂದು ಕ್ವಶನು ಯಾವ ರೀತಿಯಾಗಿ ರೈಸ್ ಆಗಿದೆ ಅಂತ. ಓಕೆ, ನೋಡೋಣ. ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನು ನಾವೇನಂತ ಕರಿತೀವಿ? ವಿಧಾನ ಪರಿಷತ್ತು. ನೋಡ್ರಿ, ಮೊದಲಿಗೆ ನಿಮಗೆ ವಿಧಾನ ಪರಿಷತ್ತು, ವಿಧಾನಸಭೆ ಅಂದರೆ ಏನು ಗೊತ್ತಿರಬೇಕು. ಓಕೆ, ಕಳೆದ ಕೇಂದ್ರ ಸರ್ಕಾರ ಒಂದು ಲೆಸನ್ನಲ್ಲಿ ನಾನು ರಾಜ್ಯಸಭೆ ಅಂದರೆ ಮತ್ತು ಲೋಕಸಭೆ ಬಗ್ಗೆ ನಿಮಗೆ ಅಭ್ಯಾಸವನ್ನು ಹೇಳ್ಕೊಟ್ಟಿದ್ದೀನಿ. ಓಕೆ, ಯಾವ ರೀತಿಯಾಗಿ ಕೇಂದ್ರಕ್ಕೆ ಹೋದಾಗ ರಾಜ್ಯಸಭೆಯನ್ನು ಮೇಲ್ಮನೆ, ಲೋಕಸಭೆಯನ್ನು ಕೆಳಮನೆ ಅಂತ ಕರಿತೀವಿ. ಅದೇ ರೀತಿಯಾಗಿ ರಾಜ್ಯ ಶಾಸಕಾಂಗ ಒಳಗೆ ಮೇಲ್ಮನೆಯನ್ನು ಏನಂತ ಕರೀತಾರೆ? ವಿಧಾನ ಪರಿಷತ್ತು. ಓಕೆ, ರಾಜ್ಯಕ್ಕೆ ಬಂದಾಗ ಇದು ಮೇಲ್ಮನೆಯನ್ನು ವಿಧಾನ ಪರಿಷತ್ತು ಎಂದು, ಅದೇ ರೀತಿಯಾಗಿ ಕೆಳಮನೆಯನ್ನು ಏನಂತ ಕರಿತೀವಿ ನಾವು? ಈ ವಿಧಾನಸಭೆ ಅಂತ ಕರಿತೀವಿ. ಓಕೆ, ಇದು ಮೇನ್ ನಿಮಗೆ ಗೊತ್ತಿರಬೇಕು. ಕೇಂದ್ರಕ್ಕೆ ಹೋದಾಗ ಮೇಲ್ಮನೆಯನ್ನು ರಾಜ್ಯಸಭೆ, ಕೆಳಮನೆಯನ್ನು ಲೋಕಸಭೆ. ರಾಜ್ಯಕ್ಕೆ ಬಂದಾಗ ಮೇಲ್ಮನೆಯನ್ನು ವಿಧಾನ ಪರಿಷತ್ತು, ಕೆಳಮನೆಯನ್ನು ವಿಧಾನಸಭೆ. ಇದಿಷ್ಟು ನೆನ್ಪಿಟ್ಕೋರಿ. ಇದರ ಸದಸ್ಯರ ಗರಿಷ್ಠ ಸಂಖ್ಯೆಯು ಆ ರಾಜ್ಯದ ವಿಧಾನಸಭಾ ಸದಸ್ಯರ 3/1 ಇರುತ್ತದೆ. ನೆನ್ಪಿಟ್ಕೋರಿ, ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಗರಿಷ್ಠವಾಗಿ ಅಂದರೆ ಆ ರಾಜ್ಯದ ವಿಧಾನಸಭಾ ಸದಸ್ಯರ 3/1 ಇರಬೇಕಾಗತ್ತೆ. ಹಾಗಾಗಿ ಇದು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ನೆನ್ಪಿಟ್ಕೋರಿ. ಆದರೆ 40ಕ್ಕಿಂತ ಕಡಿಮೆ ಇರಬಾರ್ದು. ಇದು ಇಂಪಾರ್ಟೆಂಟು. ಎಷ್ಟಕ್ಕಿಂತ ಹೆಚ್ಚಾಗಬಾರ್ದು? ಗರಿಷ್ಠ 3/1 ಹೆಚ್ಚಾಗಬಾರ್ದು, ಮತ್ತೆ 40ಕ್ಕಿಂತ ಕಡಿಮೆಯೂ ಕೂಡ ಇರಬಾರ್ದು. ಈ ರೀತಿಯಾಗಿ ಹೇಳಿಕೆ ನಿಮಗೆ ನೆಕ್ಸ್ಟ್ ಬರಬಹುದು. ಹಾಗಾಗಿ ನೆನ್ಪಿಟ್ಕೋ. ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಗೊತ್ತಿರಬೇಕಾಗತ್ತೆ. 75. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? 75. ಈ ಸದಸ್ಯರು 5 ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. ಯಾರು? ವಿಧಾನ ಪರಿಷತ್ತಿನ ಸದಸ್ಯರು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ವಿಧಾನ ಪರಿಷತ್ತಿನ ಸದಸ್ಯರು 5 ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. ಇವುಗಳ ಮೇಲೇನೆ ಹೇಳಿಕೆ ರೂಪದಲ್ಲಿ ನಿಮಗೆ ಪ್ರಶ್ನೆ ಬರೋದು. ನೋಡ್ರಿ, ಕೆಲವೊಂದು ಸಮಯದಲ್ಲಿ ನಮಗೆ ಯಾವುದು ಬೋರ್ ಅನ್ಸುತ್ತಲ್ವಾ ಅದ್ರ ಮೇಲೇನೆ ಕ್ವಶನ್ ನೀವು ತಿಳ್ಕೊಂಬಿಡ್ರಿ. ಇದು ನಮಗೆ ಬೋರ್ ಆಗ್ತಿದೆ ಅಂತ ತಿಳ್ಕೊರಿ, ಅದ್ರ ಮೇಲೇನೆ ಕ್ವಶನ್ ಬರೋದು. ಓಕೆ, ಇದು ಮೇನ್ ಇರೋದು. ಹಾಗಾಗಿ ನೆನ್ಪಿಟ್ಕೋರಿ, ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು? 75. ಈ ಸದಸ್ಯರು 5 ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. ಆ 5 ಕ್ಷೇತ್ರಗಳು ಯಾವ್ಯಾವ ಅನ್ನೋದನ್ನು ಕೂಡ ನೆನ್ಪಿಟ್ಕೋಬೇಕು. ಓಕೆ, ವೆರಿ ಇಂಪಾರ್ಟೆಂಟು. ಇವು ನೋಡ್ರಿ, ಇವು ಡೈಲಿ ಚೇಂಜ್ ಆಗುವಂಥವಲ್ಲ. ಹಿಸ್ಟ್ರಿ ಆಗಲಿ, ಪೊಲಿಟಿ ಆಗಲಿ, ಇವು ಡೈಲಿ ಚೇಂಜ್ ಆಗಂಗಿಲ್ಲ. ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು.
ಗೊತ್ತಿರಬೇಕಾಗತ್ತೆ. ಓಕೆ, ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ, ಲೋಕಸಭೆ ಇವುಗಳ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಓಕೆ, ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅಂದಮೇಲೆ ಪೊಲಿಟಿ ನಮಗೆ ಸರಿಯಾಗಿ ಬೇಸಿಕ್ ಇರುವಂಥ ಇನ್ಫಾರ್ಮೇಷನ್ಗಳು ಗೊತ್ತಿರಬೇಕಾಗತ್ತೆ. ನೋಡೋಣ. ವಿಧಾನಸಭಾ ಸದಸ್ಯರಿಂದ ಮೊದಲನೇದಾಗಿ, ಎರಡನೇದು ಸ್ಥಳೀಯ ಸಂಸ್ಥೆಗಳಿಂದ, ಮೂರನೇದು ಪದವೀಧರರ ಕ್ಷೇತ್ರದಿಂದ, ನಾಲ್ಕನೇದು ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿಸಲ್ಪಟ್ಟರೆ, ವಿಧಾನಸಭಾ ಸದಸ್ಯರಿಂದ ಮೊದಲನೇದಾಗಿ ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ, ಈ 4 ಕ್ಷೇತ್ರದಿಂದ ಮೊದಲನೇದಾಗಿ ಚುನಾಯಿಸಲ್ಪಟ್ಟರೆ, ತದನಂತರ ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಮತ್ತು ಸಹಕಾರ ಚಳುವಳಿ ಇವುಗಳ ಮೂಲಕ ನೆಕ್ಸ್ಟ್ ಉಳಿದಂತಹ ಸದಸ್ಯರುಗಳು ಈ ಒಂದು ವಿಭಾಗಗಳ ಮೂಲಕ ಆಯ್ಕೆ ಆಗ್ತಾರೆ. ಒಟ್ಟು ಹಾಗಾಗಿ ಈ ಎಲ್ಲ ವಿಭಾಗಗಳನ್ನು ಕೂಡಿಸಿಕೊಂಡು 5 ವಿಭಾಗಗಳನ್ನಾಗಿ ಮಾಡಲಾಗತ್ತೆ. ಓಕೆ, ವಿಧಾನ ಪರಿಷತ್ತಿಗೆ ಈ 5 ಕ್ಷೇತ್ರಗಳಿಂದ ನಮಗೆ ಯಾರು ಸದಸ್ಯರನ್ನು ಆಯ್ಕೆ ಮಾಡಲಾಗ್ತದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಕ್ಷೇತ್ರಗಳಲ್ಲಿನ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ. ಯಾವ್ಯಾವ ಕ್ಷೇತ್ರಗಳನ್ನು ಪರಿಗಣಿಸಿ? ಕಲೆ, ಸಾಹಿತ್ಯ. ನೀವು ನೋಡ್ಬೋದಲ್ವಾ, ಕರ್ನಾಟಕ ಒಂದು ವಿಧಾನಸಭೆಯಲ್ಲಿ ಅನಂತ್ ನಾಗ್ರವರು, ಜಯಮಾಲಾ ಅವರು, ಅವರೆಲ್ಲರೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ. ಹಾಗಾಗಿ ನೋಡಿರ್ಬೋದು, ನೀವು ಗೊತ್ತಿರಬೇಕಾಗತ್ತೆ. ಹಾಗಾಗಿ ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಮತ್ತು ಸಹಕಾರ ಚಳವಳಿ ಈ ಕ್ಷೇತ್ರಗಳಲ್ಲಿನ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ನಾಮಕರಣ ಮಾಡುತ್ತಾರೆ. ನೆನ್ಪಿಟ್ಕೋರಿ, ಇದ್ರ ಮೇಲೆ ಒಂದು ಕ್ವಶನ್ ರೈಸ್ ಆಗಬಹುದು. ಈ ಮೇಲಿನ ಎಲ್ಲಾ ಕ್ಷೇತ್ರಗಳನ್ನ ಸೇವೆಗಳನ್ನು ಪರಿಗಣಿಸಿ ಯಾರು ನಾಮಕರಣ ಮಾಡ್ತಾರೆ ಅಂತ ಕ್ವಶನ್ ಬರಬಹುದು. ಯಾರು? ರಾಜ್ಯಪಾಲರು ನಾಮಕರಣ ಮಾಡ್ತಾರೆ. ನೆನ್ಪಿಟ್ಕೋರಿ. ನಾವು ರಾಷ್ಟ್ರಕ್ಕೆ ಬಂದಾಗ ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ನಾವು ರಾಜ್ಯಕ್ಕೆ ಬಂದಾಗ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ ವಿಧಾನ ಪರಿಷತ್ತಿಗೆ. ಇದು ಇಂಪಾರ್ಟೆಂಟು. ಓಕೆ, ವಿಧಾನ ಪರಿಷತ್ತು ಖಾಯಂ ಸದನವಾಗಿದೆ. ಓಕೆ, ವಿಧಾನ ಪರಿಷತ್ತು ಏನು? ಖಾಯಂ ಸದನ. ಕೇಂದ್ರಕ್ಕೆ ಹೋದಾಗ ರಾಜ್ಯಸಭೆ ಖಾಯಂ ಸದನ ಆಗಿರ್ತದೆ. ಓಕೆ, ರಾಜ್ಯಕ್ಕೆ ಬಂದಾಗ ವಿಧಾನ ಪರಿಷತ್ತು ಖಾಯಂ ಸದನವಾಗಿರ್ತದೆ. ನೆಕ್ಸ್ಟ್ ನೋಡೋಣ ಇದ್ರ ಬಗ್ಗೆ ಮಾಹಿತಿ. ವಿಧಾನ ಪರಿಷತ್ ಸದಸ್ಯರಿಗೆ ಇರಬೇಕಾದ ಅರ್ಹತೆಗಳು, ಇದು ಕೂಡ ಇಂಪಾರ್ಟೆಂಟ್ ಅಲ್ವಾ. ನೆಕ್ಸ್ಟ್ ಟೈಮ್ ಇದ್ರ ಮೇಲೆ ಕ್ವಶನ್ ಬರಬಹುದು. ವಿಧಾನ ಪರಿಷತ್ ಸದಸ್ಯರಿಗೆ ಇರಬೇಕಾದ ಅರ್ಹತೆಗಳು: ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯೋಮಿತಿ ಹೊಂದಿರಬೇಕು, ವಿಧಾನಸಭಾ ಸದಸ್ಯರಾಗಲು ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಪಡೆದಿರಬೇಕು. ನೋಡ್ರಿ, ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯೋಮಿತಿ ಹೊಂದಿರಬೇಕು. ನೆಕ್ಸ್ಟ್ ನಾವು ರಾಜ್ಯಸಭೆಗೆ ಬಂದ, ಕೇಂದ್ರಕ್ಕೆ ಹೋದಾಗ ಕೇಂದ್ರದ ರಾಜ್ಯಸಭೆಯ ಸದಸ್ಯರು ಅವರು ಕೂಡ 30 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಓಕೆ, ಅದೇ ರೀತಿಯಾಗಿ ರಾಜ್ಯಕ್ಕೆ ಬಂದಾಗ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ 30 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಈ ವಯೋಮಿತಿ ಮೇಲೆಯೂ ಕೂಡ ಕ್ವಶನ್ ಬರ್ತಿರ್ತವೆ. ಹಾಗಾಗಿ ನಾನು ಇದ್ರ ಮೇಲೆ ಸ್ವಲ್ಪ ಒತ್ತು ಕೊಟ್ಟು ಹೇಳ್ತಾ ಇರೋದು. ಓಕೆ, ವಿಧಾನಸಭಾ ಸದಸ್ಯರಾಗಲು ಎಲ್ಲ ಅರ್ಹತೆಗಳನ್ನು ಪಡೆದಿರಬೇಕು. ಪ್ರತಿ 2 ವರ್ಷಕ್ಕೊಮ್ಮೆ ಅವಧಿ ಪೂರ್ಣಗೊಂಡ 1/3 ಸದಸ್ಯರು ನಿವೃತ್ತರಾಗುತ್ತಾರೆ. ನೋಡ್ರಿ, ಕಳೆದ ಒಂದು ತರಗತಿ ಕೇಂದ್ರ ಸರ್ಕಾರವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆ್ಯಸ್ ಇಟ್ ಈಸ್ ನಿಮಗೆ ರಾಜ್ಯ ಸರ್ಕಾರ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತದೆ. ಓಕೆ, ಯಾವ ರೀತಿಯಾಗಿ ರಾಜ್ಯಸಭೆಯನ್ನು ಓದಿದ್ವಿ ಅದೇ ರೀತಿಯಾಗಿ ನಾವು ವಿಧಾನ ಪರಿಷತ್ತನ್ನು ಓದಬೇಕಾಗತ್ತೆ. ನೋ ಡಿಫ್ರೆನ್ಸ್, ಸೇಮ್ ಇರ್ತದೆ. ಆದರೆ ಅಲ್ಪ ಸ್ವಲ್ಪ ಅಂಕಿ ಅಂಶಗಳಲ್ಲಿ ಚೇಂಜ್ ಇರ್ತವೆ ವಿನ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಸೇಮ್ ಇರ್ತವೆ. ನೋಡ್ರಿ, ಅಲ್ಲಿಯೂ ಕೂಡ 2 ವರ್ಷಕ್ಕೊಮ್ಮೆ ಅವಧಿ ಪೂರ್ಣಗೊಂಡ 1/3 ಸದಸ್ಯರು ನಿವೃತ್ತರಾಗುತ್ತಾರೆ. ಅಲ್ಲಿಯೂ ಕೂಡ ನಿವೃತ್ತರಾಗ್ತಾರೆ. ಮತ್ತು ಅಷ್ಟೇ ಸದಸ್ಯರು ಕೂಡ ಪುನಃ ಆಯ್ಕೆ ಆಗುತ್ತಾರೆ. ಆಯ್ಕೆಯಾದ ಸದಸ್ಯರ ಅಧಿಕಾರಾವಧಿ 6 ವರ್ಷ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷ ಆಗಿದ್ರೆ ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ 6 ವರ್ಷ ಆಗಿರುತ್ತದೆ. ಕೇಂದ್ರಕ್ಕೆ ಹೋದಾಗ ಕೇಂದ್ರದಲ್ಲಿ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷವಾದರೆ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷ ಆಗಿರ್ತದೆ. ಓಕೆ, ನೆನ್ಪಿಟ್ಕೋರಿ. 6 ವರ್ಷ ಆಗಿರ್ತದೆ. ಇವರಲ್ಲಿ ಒಬ್ಬರನ್ನು ಸಭಾಪತಿಯನ್ನಾಗಿ ಮತ್ತೊಬ್ಬರನ್ನು ಉಪಸಭಾಪತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಯಾವುದರಲ್ಲಿ? ವಿಧಾನ ಪರಿಷತ್ತಿನಲ್ಲಿ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ. ಹಾಗಾಗಿ ಪ್ರಶ್ನೆ ಇನ್ನೊಮ್ಮೆ ಓದ್ಕೊಂಡ್ಬಿಡಿ. ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಿರಬೇಕು? ಆ ವಿಧಾನಸಭೆಯ 1/3 ಭಾಗದಷ್ಟು ಇರಬೇಕು. ಓಕೆ, ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ 2, TET 2014ರಲ್ಲಿ ಕೇಳಾದಂತಹ ಪ್ರಶ್ನೆ ಇದು. ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ ಅಂತ ಇದೆ. ಇವರ ಕರ್ತವ್ಯಗಳ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಇರಬೇಕಾಗತ್ತೆ. ನೋಡೋಣ. ವಿಧಾನ ಪರಿಷತ್ತಿಗೆ 8/1 ಸದಸ್ಯರನ್ನು ನೇಮಿಸುವ ಅಧಿಕಾರವಿದೆ.
ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗೆ ಸಲಹೆ ನೀಡುವ ಅಧಿಕಾರವಿದೆ. ರಾಜ್ಯಸಭೆಯ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರವಿದೆ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ. ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ. ನೋಡ್ರಿ, ವಿಧಾನ ಪರಿಷತ್ತಿಗೆ 8/1 ಸದಸ್ಯರನ್ನು ನೇಮಿಸುವ ಅಧಿಕಾರ ಇವರಿಗೆ ಇಲ್ಲ. ಇವರಿಗೆ 1/5 ಭಾಗದ ಸದಸ್ಯರಿಗೆ ನಾಮಕರಣ ಮಾಡುವಂತಹ ಒಂದು ಅಧಿಕಾರವಿದೆ. ಹಾಗಾಗಿ ಇದು ರಾಂಗ್ ಆಗತ್ತೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿ ಇವರ ಸಲಹೆ ಮೇಲೆ ಆಗುವುದಿಲ್ಲ. ಅದು ಲೋಕಸಭೆಯ ಮಂತ್ರಿ ಮಂಡಲದ ಒಂದು ಸಲಹೆ ಮೇಲೆ ರಾಷ್ಟ್ರಪತಿಗಳು ಅವರನ್ನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ನೇಮಿಸ್ತಾರೆ. ಹಾಗಾಗಿ ಇದು ಕೂಡ ರಾಂಗ್ ಆಗತ್ತೆ. ರಾಜ್ಯಸಭೆಯ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರವಿದೆ ಅಂತ ಇದೆ. ಇದು ಕೂಡ ರಾಂಗ್ ಆಗತ್ತೆ. ಯಾಕಪ್ಪ ಅಂತಂದ್ರೆ ರಾಜ್ಯಸಭೆಯಲ್ಲಿರುವಂತಹ ಸದಸ್ಯರು ಏನ್ ಮಾಡ್ತಾರಂದ್ರೆ ಅವರಲ್ಲೇ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಇನ್ನೊಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಹಾಗಾಗಿ ಇದು ಕೂಡ ರಾಂಗ್ ಆಗತ್ತೆ. ಆದರೆ ಆಪ್ಷನ್ 2 ಸರಿಯಾಗಿದೆ. ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಹಾಗಾಗಿ ರಾಜ್ಯಪಾಲರ ಬಗ್ಗೆ ತಿಳ್ಕೋಬೇಕಲ್ವಾ, ಇಂಪಾರ್ಟೆಂಟ್ ಆಗತ್ತೆ. ನೋಡೋಣ ಯಾವ ರೀತಿ ಇದೆ ಅಂತ. ಕೇಂದ್ರದ ಪ್ರಧಾನಿ ಮತ್ತು ಮಂತ್ರಿ ಮಂಡಲದ ಶಿಫಾರಸ್ಸಿನ ಮೇರೆಗೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇದು ಕೂಡ ಕ್ವಶನ್ ಆಗಿದೆ ಸುಮಾರು ಸತಿ. ರಾಜ್ಯಪಾಲರನ್ನ ಯಾರು ನೇಮಿಸ್ತಾರೆ ಅಂತ, ಯಾರು? ರಾಷ್ಟ್ರಪತಿಗಳು. ಅದೇ ರೀತಿಯಾಗಿ ಯಾರ ಒಂದು ಶಿಫಾರಸ್ಸಿನ ಮೇರೆಗೆ ನೇಮಿಸುತ್ತಾರೆ ಅಂದ್ರೆ ಕೇಂದ್ರದ ಪ್ರಧಾನಿ ಮತ್ತು ಮಂತ್ರಿ ಮಂಡಲದ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಿಸುತ್ತಾರೆ. ಪ್ರತಿ ರಾಜ್ಯಕ್ಕೂ ಒಬ್ಬರು ರಾಜ್ಯಪಾಲರು ಇರಬೇಕೆಂಬ ನಿಯಮವಿದೆ. ಆದರೆ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರನ್ನು ನೇಮಿಸಬಹುದು. ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಬರಬಹುದು. ಪ್ರತಿ ರಾಜ್ಯಕ್ಕೂ ಒಬ್ಬರೇ ರಾಜ್ಯಪಾಲರು ಇರಬೇಕೆಂಬ ನಿಯಮವಿದೆ ಅಂತ ಹೇಳಿಕೆ ರೂಪದಲ್ಲಿ ಬರಬಹುದು. ಇದೆ, ಆದರೆ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರನ್ನ ನೇಮಿಸಬಹುದು. ಇದು ಸರಿನಾ ತಪ್ಪಾ ಅಂತ ಕೇಳಿದ್ರೆ ಇದು ಸರಿಯಾಗತ್ತೆ. ಓಕೆ, ಪ್ರತಿ ರಾಜ್ಯಕ್ಕೆ ಒಂದೇ ರಾಜ್ಯಪಾಲರು ಇರಬೇಕಂತ ನಿಯಮ ಇದ್ರೂ ಕೂಡ ಒಬ್ಬ ರಾಜ್ಯಪಾಲ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೂ ಕೂಡ ಅವರು ಒಬ್ಬರೇ ರಾಜ್ಯಪಾಲರನ್ನಾಗಿ ನೇಮಕ ಮಾಡಬಹುದು. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ರಾಜ್ಯಪಾಲರಿಗೆ ಅರ್ಹತೆ. ರಾಜ್ಯಪಾಲರಿಗೆ ಇರಬೇಕಾದಂತಹ ಅರ್ಹತೆಗಳು ಏನು ಮತ್ತು ಅವರಿಗೆ ವೇತನ ಮತ್ತು ಸವಲತ್ತುಗಳ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅರ್ಹತೆ ನೋಡ್ರಿ, ಭಾರತದ ಪ್ರಜೆಯಾಗಿರಬೇಕು, 35 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಅಗೇನ್ ನೆನ್ಪಿಟ್ಕೋರಿ, ಇದನ್ನು ಕೂಡ ಕೇಳಬಹುದು. ಆಲ್ರೆಡಿ ನಾವು ಕಳೆದ ಒಂದು ತರಗತಿಯಲ್ಲಿ ರಾಷ್ಟ್ರಪತಿಯವರ ಒಂದು ಅರ್ಹತೆಯ ಬಗ್ಗೆ ನೋಡಿದ್ವಿ. ಯಾರಿಗೆ ಗೊತ್ತು, ನೆಕ್ಸ್ಟ್ ಟೈಮ್ ನಮಗೆ ರಾಜ್ಯಪಾಲರ ಅರ್ಹತೆಯ ಬಗ್ಗೆ ಕೇಳಬಹುದು ಕ್ವಶನು. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ರಾಷ್ಟ್ರಪತಿಗೂ ಕೂಡ 35 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಅದೇ ರೀತಿಯಾಗಿ ರಾಜ್ಯಪಾಲರಿಗೂ ಕೂಡ 35 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಭಾರತದ ಪ್ರಜೆ ಆಗಿರಬೇಕು, ಅದೆಲ್ಲ ಕಾಮನ್ನು ಗೊತ್ತಿದೆ ನಿಮಗೆ. ಓಕೆ, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು. ವೆರಿ ಇಂಪಾರ್ಟೆಂಟ್. ಸಂಸತ್ ಅಥವಾ ರಾಜ್ಯ ಶಾಸಕಾಂಗ. ಸಂಸತ್ ಅಂದ್ರೆ ಗೊತ್ತಿದೆ ಅಲ್ವಾ, ಕೇಂದ್ರ ಸರ್ಕಾರದ ಸಂಸತ್ತು. ಅದೇ ರೀತಿಯಾಗಿ ರಾಜ್ಯ ಶಾಸಕಾಂಗ, ರಾಜ್ಯಕ್ಕೆ ಬಂದ್ರೆ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರದು. ಸದಸ್ಯತ್ವ ಹೊಂದಿದ್ದರೆ, ಆಕಸ್ಮಿಕವಾಗಿ ಸದಸ್ಯತ್ವ ಹೊಂದಿದ್ದರೆ ರಾಜ್ಯಪಾಲರಾಗಿ ನೇಮಕವಾದ ನಂತರ ಸದಸ್ಯತ್ವವನ್ನ ತ್ಯಜಿಸಬೇಕು. ಅಂದ್ರೆ ಹೊರಗಿನ ವ್ಯಕ್ತಿಯನ್ನೇನ್ ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರಾಗಿ ನೇಮಕ ಮಾಡ್ತಾರೆ. ಈ ಪರಿಣಿತವನ್ನು ಹೊಂದಿರುವಂತಹ ವ್ಯಕ್ತಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡ್ತಾರೆ. ಇಂಪಾರ್ಟೆಂಟ್ ಆಗತ್ತೆ. ಇವೆಲ್ಲ ಪ್ರಮುಖವಾದಂತಹ ಒಂದು ರಾಜ್ಯಪಾಲನ ಅರ್ಹತೆಗಳು. ರಾಜ್ಯಪಾಲರಾಗಬೇಕಂದ್ರೆ ಆ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ. ಆದರೆ ಮುಂದಿನ ರಾಜ್ಯಪಾಲರು ನೇಮಕವಾಗುವವರೆಗೆ ಸಾಮಾನ್ಯವಾಗಿ ಅಧಿಕಾರದಲ್ಲಿ ಇವರು ಮುಂದುವರಿತಾರೆ. ನೆಕ್ಸ್ಟ್ ಇನ್ನೊಬ್ಬರು ರಾಜ್ಯಪಾಲರು ಆಯ್ಕೆಯಾಗಿ ಬರುವವರೆಗೆ ಇವರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಇವರಿಗೆ ಸಂಸತ್ತು ನಿಗದಿಪಡಿಸುವ ವೇತನ, ಭತ್ಯೆ, ಬಾಡಿಗೆ ಇಲ್ಲದ ಅಧಿಕೃತ ನಿವಾಸವನ್ನ ನೀಡಲಾಗಿರ್ತದೆ. ಇದು ಕ್ವಶನ್ ಬರಬಹುದು. ರಾಜ್ಯಪಾಲರಿಗೆ ವೇತನವನ್ನ ಯಾರು ನಿರ್ಧಾರ ಮಾಡ್ತಾರೆ ಅಂತ ಕ್ವಶನ್ ಬರಬಹುದು. ಅದರಲ್ಲಿ ಮುಖ್ಯಮಂತ್ರಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಂತ ನಿಮಗೆ ಕೊಡಬಹುದು. ಆವಾಗ ಸಂಸತ್ತು ಅಂತಾನೂ ಕೂಡ ಕೊಡಬಹುದು. ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ಆಗೋ ಸಾಧ್ಯತೆ ಇದೆ. ಯಾರು? ಸಂಸತ್ತು. ಓಕೆ, ರಾಜ್ಯಪಾಲರ ವೇತನ, ಭತ್ಯೆ, ಬಾಡಿಗೆ ಇಲ್ಲದ ಅಧಿಕೃತ ನಿವಾಸವನ್ನ ಯಾರು ನಿಗದಿಪಡಿಸುವವರು ಯಾರು ಅಂತ ಕ್ವಶನ್ ಬಂದ್ರೆ ಸಂಸತ್ತು. ವೆರಿ ಇಂಪಾರ್ಟೆಂಟ್. ಇವರ ಒಂದು ಸವಲತ್ತುಗಳ ಬಗ್ಗೆ ನೋಡ್ಕೊಳ್ಳೋರು ಯಾರು? ಸಂಸತ್ತು. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗತ್ತೆ. ಕ್ವಶನ್ ಆಗೋ ಚಾನ್ಸಸ್ ಇದೆ, ನೆನ್ಪಿಟ್ಕೋರಿ. ಇವರ ಅಧಿಕಾರ ಕಾರ್ಯಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಹಾಗೂ ಅವರ ಅಧಿಕಾರ ಅವಧಿಯಲ್ಲಿ ಯಾವುದೇ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ. ಇದನ್ನ ಹೇಳಿಕೆ ರೂಪದಲ್ಲಿ ಬರಬಹುದು.
ಇವ್ರು ಏನೇ ತಪ್ಪು ಮಾಡಿದ್ರು ಇವ್ರ ಮೇಲೆ ಯಾವುದೇ ರೀತಿಯ ಮೊಕದ್ದಮೆ ಹೂಡುವಂಗಿಲ್ಲೇನ್ರಿ ಅಂತ ನೀವು ಕೇಳಬಹುದು. ಹೌದು, ಇವ್ರ ಮೇಲೆ ಯಾವುದೇ ರೀತಿಯ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಓಕೆ, ಇವರು ಅಧಿಕಾರದಲ್ಲಿ ಇರುವಾಗ ಅವಾಗ ಇವ್ರನ್ನ ಮಹಾಭಿಯೋಗ ಮೂಲಕ ಪದಚ್ಯುತಿಗೊಳಿಸಿ ತದನಂತರ ಇವ್ರ ಮೇಲೆ ಮೊಕದ್ದಮೆ ಹೂಡಬೇಕೆ ಹೊರತು ಇವರು ಅಧಿಕಾರದಲ್ಲಿ ಇರುವಾಗ ಇವ್ರ ಮೇಲೆ ಯಾವುದೇ ರೀತಿಯ ಮೊಕದ್ದಮೆಯನ್ನ ಹೂಡುವಂತಿಲ್ಲ. ಇಂಪಾರ್ಟೆಂಟು. ಕಾರ್ಯಾಂಗದ ಅಧಿಕಾರ ನೋಡೋಣ ಇವ್ರದ್ದು. ಇವರು ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು ಯಾವ ರೀತಿಯಾಗಿ ಕೇಂದ್ರಕ್ಕೆ ಹೋದಾಗ ಕೇಂದ್ರದ ಕಾರ್ಯಾಂಗದ ಮುಖ್ಯಸ್ಥ ಯಾರಾಗಿರ್ತಾರೆ? ರಾಷ್ಟ್ರಪತಿಯವರಾಗಿರ್ತಾರೆ. ರಾಜ್ಯಕ್ಕೆ ಬಂದಾಗ ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರೆ? ರಾಜ್ಯಪಾಲರು ಆಗಿರ್ತಾರೆ. ಓಕೆ, ನೆನ್ಪಿಟ್ಕೋರಿ. ರಾಜ್ಯದ ಮುಖ್ಯಮಂತ್ರಿ ಮತ್ತು ಅವರ ಸಲಹೆ ಮೇರೆಗೆ ಇತರೆ ಮಂತ್ರಿಗಳನ್ನು ಇವರು ನೇಮಿಸುತ್ತಾರೆ. ಓಕೆ, ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಇತರೆ ಮಂತ್ರಿಗಳನ್ನು ನೇಮಿಸ್ತಾರಲ್ವಾ, ಅದೇ ರೀತಿಯಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾರೆ. ಅವರ ಸಲಹೆ ಮೇರೆಗೆ ಇತರೆ ಮಂತ್ರಿಗಳನ್ನು ಕೂಡ ನೇಮಿಸುತ್ತಾರೆ. ಯಾರು? ರಾಜ್ಯಪಾಲರು. ಅದೇ ರೀತಿಯಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಮಾಹಿತಿ ತಿಳ್ಕೋರಿ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಇನ್ನಿತರೆ ಅಧಿಕಾರಿಗಳನ್ನು ನೇಮಿಸುವ ಅಧಿಕಾರವಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಇನ್ನಿತರೆ ಅಧಿಕಾರಿಗಳನ್ನು ನೇಮಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಅದೇ ರೀತಿಯಾಗಿ ಹಣಕಾಸಿನ ಅಧಿಕಾರ. ರಾಜ್ಯಪಾಲರ ಒಪ್ಪಿಗೆ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ಓಕೆ, ರಾಜ್ಯಪಾಲರ ಒಪ್ಪಿಗೆಯೊಂದಿಗೆನೇ ಅವರು ಹಣಕಾಸಿನ ಮಸೂದೆಯನ್ನ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟು. ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಅಥವಾ ವಿಫಲತೆ ಉಂಟಾದಾಗ, ಅಗೇನ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟ್ಸು ನೆನ್ಪಿಟ್ಕೋರಿ. ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಅಥವಾ ವಿಫಲತೆ ಉಂಟಾದಾಗ ರಾಷ್ಟ್ರಪತಿಗೆ ವರದಿ ಕಳುಹಿಸಿ ರಾಷ್ಟ್ರಪತಿ ಆಡಳಿತವನ್ನು ಕೋರಬಹುದು. ಓಕೆ, ನಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಓಕೆ, ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಅಥವಾ ವಿಫಲತೆ ಉಂಟಾದಾಗ ಕಾನೂನಾತ್ಮಕವಾಗಿ ಯಾವ ಒಂದು ರಾಜ್ಯದ ಪರಿಸ್ಥಿತಿ ಹದಗೆಟ್ಟಾಗ ಏನು ಮಾಡಬಹುದಪ್ಪ ಅಂದರೆ ಇವರು ರಾಷ್ಟ್ರಪತಿಗೆ ವರದಿ ಕಳಿಸಿ ರಾಷ್ಟ್ರಪತಿ ಆಡಳಿತವನ್ನು ಕೋರಬಹುದು. ಹಾಗೂ ಮಂತ್ರಿ ಮಂಡಲವನ್ನ ವಜಾ ಮಾಡಬಹುದು. ವಿಧಾನಸಭೆಯನ್ನೇನು ಮಾಡಬಹುದು? ರದ್ದುಗೊಳಿಸಬಹುದು. ಮಂತ್ರಿ ಮಂಡಲವನ್ನ ವಜಾ ಮಾಡಬಹುದು. ವಿಧಾನಸಭೆಯನ್ನ ವಿಸರ್ಜಿಸಲೂಬಹುದು. ಓಕೆ, ವಿಧಾನಸಭೆಯನ್ನೇನು ಮಾಡಬಹುದು? ಇವರು ವಿಸರ್ಜನೆ ಮಾಡಬಹುದು. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಗಳು ರಾಜ್ಯಪಾಲರಿಗೆ ಸಂಬಂಧಿಸಿರುವುದ ಹಾಗೆ. ಕ್ವಶನ್ ಏನಿತ್ತು? ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ ಅಂದರೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ. ಓಕೆ, ಸುಗ್ರೀವಾಜ್ಞೆ ಮೀನ್ಸ್ ರಾಜ್ಯದಲ್ಲಿ ಕಾನೂನಾತ್ಮಕವಾಗಿ ಪರಿಸ್ಥಿತಿಗಳು ಹದಗೆಟ್ಟಾಗ ಏನ್ ಮಾಡಬಹುದು? ಅವರು ಸುಗ್ರೀವಾಜ್ಞೆ ಹೊರಡಿಸಿ ಏನ್ ಮಾಡಬಹುದು? ಎಮರ್ಜೆನ್ಸಿಯನ್ನ ಡಿಕ್ಲರೇಷನ್ ಮಾಡಬಹುದು ರಾಜ್ಯದಲ್ಲಿ. ಓಕೆ, ಇದು ಇಂಪಾರ್ಟೆಂಟ್ ಆಗತ್ತೆ. ಪ್ರಶ್ನೆ 3, ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು ಅಂತ ಇದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಇದು ಕೂಡ TET 2014ರಲ್ಲಿ ಕೇಳಾದಂತಹ ಪ್ರಶ್ನೆ. ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು ಅಂತ ಇದೆ. ಪಶ್ಚಿಮ ಬಂಗಾಳ, ಪಂಜಾಬ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಅಂತ ಇದೆ. ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಮೇಘಾಲಯ, ತಮಿಳುನಾಡು, ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಮತ್ತು ಕಾಶ್ಮೀರ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ. ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಮತ್ತು ಕಾಶ್ಮೀರ. ಓಕೆ, ಆದರೆ ಇವಾಗ ಏನಾಗಿದೆಯಪ್ಪ ಅಂದರೆ ಕಾಶ್ಮೀರನ್ನು ತೆಗೆದು ಹಾಕಲಾಗಿದೆ. ಓಕೆ, ಹಾಗಾಗಿ ಇದು ಇದರಲ್ಲಿ ಇವಾಗ ಬರುವುದಿಲ್ಲ. ದ್ವಿಸದನ ಶಾಸಕಾಂಗ ಅಂದ್ರೆ ಏನು ಅದು ತಿಳ್ಕೋಬೇಕು ಮೇನ್ಲಿ. ಓಕೆ, ದ್ವಿಸದನ ಅಂದ್ರೆ ಏನು, ಮತ್ತೆ ಪ್ರಸ್ತುತವಾಗಿ ದ್ವಿಸದನ ಶಾಸನಗಳನ್ನು ಹೊಂದಿರುವಂತಹ ರಾಜ್ಯಗಳು ಯಾವ್ಯಾವು ಎಲ್ಲವನ್ನೂ ಕೂಡ ನಾವು ವಿವರಣೆಯಲ್ಲಿ ನೋಡ್ತಾ ಬರೋಣ. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ನೋಡೋಣ ವಿವರಣೆಯನ್ನ. ಸಂವಿಧಾನದ ವಿಧಿ 171ರ ಅನ್ವಯ ದ್ವಿಸದನ ಶಾಸಕಾಂಗ ಹೊಂದಿರುವ ರಾಜ್ಯಗಳು ಯಾವ್ಯಾವ ಆಗ್ತವೆ? ಕರ್ನಾಟಕ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ಆಂಧ್ರ ಪ್ರದೇಶ್, ತೆಲಂಗಾಣ. ಇವು ಪ್ರಸ್ತುತ. ಓಕೆ, ಈ ಪ್ರಸ್ತುತ ಈ 6 ರಾಜ್ಯಗಳಲ್ಲಿ ಏನಿದೆಯಪ್ಪ ಅಂದರೆ ಏನಿದೆ? ದ್ವಿಸದನವಿದೆ. ದ್ವಿಸದನ ಅಂದರೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಈ ಎರಡೂ ಇರುವಂತಹ ರಾಜ್ಯಗಳು. ಓಕೆ, ಈ 6 ರಾಜ್ಯಗಳಲ್ಲಿ ಏನಿದೆ? ವಿಧಾನ ಪರಿಷತ್ತೂ ಇದೆ, ವಿಧಾನಸಭೆಯೂ ಇದೆ. ಓಕೆ, ಈ ಎರಡೂ ಇರುವಂತಹ ರಾಜ್ಯಗಳನ್ನು ನಾವು ದ್ವಿಸದನ ಶಾಸಕಾಂಗವನ್ನು ಹೊಂದಿರುವಂತಹ ರಾಜ್ಯಗಳು ಅಂತ ಕರಿತೀವಿ. ಓಕೆ, ನೋಡೋಣ. ಭಾರತವು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ದೆಹಲಿಯನ್ನು ರಾಷ್ಟ್ರದ ರಾಜಧಾನಿ ಭೂಪ್ರದೇಶವಾಗಿ ಒಳಗೊಂಡ ಒಕ್ಕೂಟ ರಾಷ್ಟ್ರವಾಗಿದೆ. ನಮ್ಮ ರಾಷ್ಟ್ರ ಎಂಥ ರಾಷ್ಟ್ರ? ಒಕ್ಕೂಟ ರಾಷ್ಟ್ರವಾಗಿದೆ. ನೋಡೋಣ ಮಾಹಿತಿ ಯಾವ ರೀತಿ ಇದೆ ಅಂತ.
ಕೇಂದ್ರ ಸರ್ಕಾರದ ಮಾದರಿಯಂತೆ ರಾಜ್ಯಗಳು ಕೂಡ ತಮ್ಮದೇ ಆದ ಶಾಸಕಾಂಗ ಕಾರ್ಯಾಂಗಗಳನ್ನು ಹೊಂದಿವೆ. ರಾಜ್ಯ ಸರ್ಕಾರವು ರಾಜ್ಯ ಪಟ್ಟಿಯಲ್ಲಿರುವ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಕಾನೂನು ಮಾಡಿ ಅವುಗಳನ್ನು ಕಾರ್ಯಾಚರಣೆಗೆ ತರುವ ಅಧಿಕಾರ ಹೊಂದಿದೆ. ಓಕೆ, ರಾಜ್ಯ ಸರ್ಕಾರದ ಒಂದು ಅಧಿಕಾರ. ರಾಜ್ಯ ಶಾಸಕಾಂಗವು ರಾಜ್ಯಪಾಲರನ್ನು ಮತ್ತು ಎರಡೂ ಸದನಗಳಲ್ಲಿ ಅಥವಾ ರಾಜ್ಯದಲ್ಲಿ ಒಂದೇ ಸದನವಿದ್ದರೆ ಆ ಸದನವನ್ನು ಒಳಗೊಂಡಿರುತ್ತದೆ. ಇಂಪಾರ್ಟೆಂಟ್ ಆಗತ್ತೆ. ನಾವು ಕೇಂದ್ರದಲ್ಲಿ ಹೋದಾಗ ಏನಂತ ಅಭ್ಯಾಸ ಮಾಡ್ತೀವಿ? ನಾವು ಸಂಸತ್ತು ಅಂತ ಅಭ್ಯಾಸ ಮಾಡ್ತೀವಿ. ಸಂಸತ್ತಲ್ಲಿ ಯಾರಿರ್ತಾರೆ? ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿಗಳು ಇರ್ತಾರೆ. ಓಕೆ, ಅದೇ ರೀತಿಯಾಗಿ ರಾಜ್ಯಕ್ಕೆ ಬಂದಾಗ ರಾಜ್ಯ ಶಾಸಕಾಂಗ ಅಂತ ಕರಿತೀವಿ. ಓಕೆ, ರಾಜ್ಯ ಶಾಸಕಾಂಗದಲ್ಲಿ ಯಾರ್ಯಾರಿರ್ತಾರೆ? ರಾಜ್ಯಪಾಲರು ಇರ್ತಾರೆ ಮತ್ತು ಎರಡೂ ಸದನಗಳಲ್ಲಿ ಅಥವಾ ಎರಡು ಸದನ, ಈಗ ನೋಡ್ರಿ, ಕೇವಲ 28 ರಾಜ್ಯಗಳಲ್ಲಿ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಎರಡು ಸದನಗಳಿದ್ದಾವೆ. ಎರಡು ಸದನಗಳು ಅಂದರೆ ಎರಡು ಸದನಗಳು ಅಂದರೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ. ಓಕೆ, ಆಕಸ್ಮಿಕವಾಗಿ ಎರಡು ಸಭೆಗಳು ಇಲ್ಲಪ್ಪ ಅಂದರೆ ಒಂದೇ ಸದನವಿದ್ದರೆ ಆ ಸದನವನ್ನು ಒಳಗೊಂಡಿರುತ್ತದೆ. ಯಾವುದು? ರಾಜ್ಯ ಶಾಸಕಾಂಗ. ಓಕೆ, ನಾವು ಕೇಂದ್ರಕ್ಕೆ ಹೋದಾಗ ಸಂಸತ್ತು ಅಂತ ಕರಿತೀವಿ, ಪಾರ್ಲಿಮೆಂಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನಾವು ರಾಜ್ಯಕ್ಕೆ ಬಂದಾಗ ರಾಜ್ಯ ಶಾಸಕಾಂಗ ಅಂತ ಕರಿತೀವಿ, ಸ್ಟೇಟ್ ಅಸೆಂಬ್ಲಿ ಅಂತ ಕರೀತಾರೆ. ಓಕೆ, ನೆನ್ಪಿಟ್ಕೋರಿ. ಮೇಲ್ಮನೆಯನ್ನು ವಿಧಾನ ಪರಿಷತ್ ಎಂತಲೂ ಕೆಳಮನೆಯನ್ನು ವಿಧಾನಸಭೆ ಎಂತಲೂ ಕರೆಯಲಾಗಿದೆ. ಇವು ಎರಡು ಸದನ ಅಂದ್ರೆ ಗೊತ್ತಾಯ್ತಲ್ವಾ? ಮೇಲ್ಮನೆಯನ್ನ ವಿಧಾನ ಪರಿಷತ್ ಎಂತಲೂ ಕೆಳಮನೆಯನ್ನ ವಿಧಾನಸಭೆ ಎಂತಲೂ ಕರೆಯಲಾಗಿದೆ. ವಿಧಾನಸಭೆಯು ರಾಜ್ಯದ ಜನತೆಯನ್ನು ಪ್ರತಿನಿಧಿಸಿದರೆ ವಿಧಾನ ಪರಿಷತ್ತು ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತದೆ. ಯಾವ ರೀತಿಯಾಗಿ ಕೇಂದ್ರದಲ್ಲಿ ಲೋಕಸಭೆ ಜನತೆಯ ಒಂದು ಸದನವಾಗಿದ್ದರೆ ರಾಜ್ಯಸಭೆ ಯಾರಾಗಿರ್ತಾರೆ? ವಿವಿಧ ಕ್ಷೇತ್ರಗಳ ಒಂದು ಸದನ ಆಗಿರ್ತದೆ. ಅದೇ ರೀತಿಯಾಗಿ ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆಯು ರಾಜ್ಯದ ಜನತೆಯನ್ನು ಪ್ರತಿನಿಧಿಸಿದರೆ ವಿಧಾನ ಪರಿಷತ್ ಏನಾಗ್ತದಪ್ಪ ಅಂದರೆ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತದೆ. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಮಾಹಿತಿ ಹಾಗೆ ವಿಧಾನ ಪರಿಷತ್ತಿಗೆ ಸಂಬಂಧಿಸಿರುವ ಹಾಗೆ. ಹಾಗಾದ್ರೆ ಗೊತ್ತಾಯ್ತಲ್ವಾ? ದ್ವಿಸದನಗಳ ಶಾಸನ ಸಭೆಯನ್ನು ಹೊಂದಿರುವಂತಹ ರಾಜ್ಯಗಳು ನೋಡ್ರಿ, ಕರ್ನಾಟಕ, ಬಿಹಾರ್, ಮಹಾರಾಷ್ಟ್ರ ಅಂತಿದೆ. ನೋಡ್ರಿ, ಕರ್ನಾಟಕ ಇದೆ. ಓಕೆ, ಅದೇ ರೀತಿಯಾಗಿ ಬಿಹಾರ್ ಇದೆ, ಮಹಾರಾಷ್ಟ್ರವಿದೆ. ಈ ಮೊದಲಿಗೆ ಏನಿತ್ತಪ್ಪ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಕೂಡ ಇತ್ತು. ಇದನ್ನು ಇವಾಗ ಏನಾಗಿದೆ ಅಂದರೆ ತೆಗೆದು ಹಾಕಲಾಗಿದೆ. ಇದು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಹಾಗಾಗಿ ಇದರಲ್ಲಿ ಪ್ರೆಸೆಂಟ್ ಏನಿಲ್ಲಪ್ಪ ಅಂದರೆ ಈ ಶಾಸನ ಸಭೆ ವಿಧಾನ ಪರಿಷತ್ತನ್ನು ರದ್ದುಪಡಿಸಲಾಗಿದೆ. ಓಕೆ, ಹಾಗಾಗಿ ಇದು ಸರಿಯಾದಂತಹ ನೆಕ್ಸ್ಟ್ ಟೈಮ್ ನಿಮಗೆ ಇದೇ ಒಂದು ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳೋ ಚಾನ್ಸಸ್ ಇದೆ. ಹಾಗಾಗಿ ನೆನ್ಪಿಟ್ಕೋರಿ, ನಮ್ಮ ಭಾರತ ಸಂವಿಧಾನದಲ್ಲಿ 171ರ ಅನ್ವಯ ದ್ವಿಸದನ ಶಾಸಕಾಂಗ ಹೊಂದಿರುವ ರಾಜ್ಯಗಳು ಯಾವ್ಯಾವು ಅಂತ ಈ ರೀತಿ ಆಪ್ಷನ್ಸ್ ಅಲ್ಲಿ ಅಗೇನ್ ನಿಮಗೆ ಕೊಡಬಹುದು. ನೋಡ್ರಿ, ಇಲ್ಲಿ TETಯಲ್ಲಿ ಸುಮಾರು ಸರಿ ಕ್ವಶನ್ಸ್ಗಳು ರಿಪೀಟ್ ಆಗಿರುವಂತಹ ಚಾನ್ಸಸ್ಗಳು ಭಾಳ ಇದಾವೆ. ಹಾಗಾಗಿ ನೆನ್ಪಿಟ್ಕೋರಿ, ಇವುಗಳನ್ನು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಇದ್ರ ಮೇಲೆ ಕೂಡ ನೆಕ್ಸ್ಟ್ ಟೈಮ್ ನಿಮಗೆ ಕ್ವಶನ್ ಬರಬಹುದು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ 4, ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ? ಇದು ನೆನ್ಪಿಟ್ಕೋರಿ, ಸರಿ ಇದೆ, ಸರಿ ಇಲ್ಲ, ಇಂಥವುಗಳನ್ನು ಸ್ವಲ್ಪ ಸ್ಟ್ರೆಸ್ ಮಾಡಿ ಓದ್ಕೊಳ್ಳಿ. ಓಕೆ, ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತ ಕೇಳಲಾಗಿದೆ. ಇದು TET 2015ರಲ್ಲಿ ಕೇಳಾದಂತಹ ಕ್ವಶನ್. ಓಕೆ, ನೋಡೋಣ. ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು. ಓಕೆ, ನೋಡೋಣ ಯಾವುದು ಸರಿ ಇಲ್ಲ ಅಂತ ಕೇಳಲಾಗಿದೆ. ಹಣಕಾಸಿನ ಮಸೂದೆಯನ್ನು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು. ಮೊದಲನೇದು, ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ. ನೆಕ್ಸ್ಟ್, ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ತಿಗೆ ಸದಸ್ಯರಾಗಿರುತ್ತಾರೆ. ಕಳೆದ ಕ್ವಶನ್ ಅಲ್ಲಿ ಈ ಆಪ್ಷನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಆಲ್ರೆಡಿ ನಾವು. ಓಕೆ, ನೋಡೋಣ. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತ ಕೋರಬಹುದು. ಇದರ ಬಗ್ಗೆಯೂ ಕೂಡ ನಾವು ನೋಡಿದ್ವಿ. ಓಕೆ, ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತಪ್ಪ ಅಂದ್ರೆ ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು. ಇದು ತಪ್ಪಾಗತ್ತೆ. ಹಾಗಾಗಿ ಇದು ಸರಿಯಾದಂತಹ ಉತ್ತರ. ತಪ್ಪಿದೆ, ಅದಕ್ಕೋಸ್ಕರನೇ ಇದು ಸರಿಯಾದಂತಹ ಉತ್ತರ. ನಮಗೇನು ಕೇಳಲಾಗಿದೆ? ಈ ಕೆಳಗೆ ನೀಡಿರುವ ವ್ಯಾಖ್ಯೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂದರೆ ಆಪ್ಷನ್ 1 ಏನಿದೆ ಅಲ್ವಾ, ಇದು ಸರಿಯಲ್ಲ. ಉಳುಕಿದ 3 ಏನಿದಾವಲ್ವಾ, ಇವು ರೈಟ್ ಇರುವಂಥದ್ದು. ಓಕೆ, 2, 3 ಮತ್ತು 4ನೇ ಆಪ್ಷನ್ ಏನಿದೆ ಅಲ್ವಾ, ಇವು ಸರಿಯಾಗಿದ್ದಾವೆ. ಓಕೆ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ಮಾಹಿತಿ ನೋಡೋಣ ಯಾವ ರೀತಿ ಇದೆ ಅಂತ. ವಿಧಾನಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು. ನೆನ್ಪಿಟ್ಕೋರಿ, ವಿಧಾನಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವ್ಯಾವು? ಓಕೆ, ಭಾರತದ ಪ್ರಜೆಯಾಗಿರಬೇಕು,
ಕನಿಷ್ಠ 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು, ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾಗಿರಬಾರದು, ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರಬಾರದು, ದಿವಾಳಿಯಾಗಿರಬಾರದು, ಸಂಸತ್ತು ಕಾಲ ನಿರ್ಧರಿಸುವ ಇತರೆ ಅರ್ಹತೆಗಳನ್ನು ಕೂಡ ಹೊಂದಿರಬೇಕು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಇವರ ಒಂದು ವಯೋಮಿತಿ 25 ವರ್ಷ. ಯಾವ ರೀತಿಯಾಗಿ ಲೋಕಸಭೆ ಸದಸ್ಯರಾಗಲು ಇರುವಂತಹ ವಯೋಮಿತಿಯು ಕೂಡ 25 ವರ್ಷ. ರಾಜ್ಯಸಭೆಗೆ ಮತ್ತು ವಿಧಾನ ಪರಿಷತ್ತಿಗೆ 30 ವರ್ಷ, ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯವರಿಗೆ 35 ವರ್ಷ. ಓಕೆ, ಇವುಗಳನ್ನ ಇಂಪಾರ್ಟೆಂಟು, ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ನೋಡೋಣ. ವಿಧಾನಸಭೆಯ ಸದಸ್ಯರ ಸಂಖ್ಯೆಯು 500ಕ್ಕಿಂತ ಹೆಚ್ಚಾಗಿ ಇರಬಾರದು. ಯಾವುದಕ್ಕೆ ಸಂಬಂಧಿಸಿರುವ ಹಾಗೆ ಇದು? ವಿಧಾನಸಭೆಗೆ. ಓಕೆ, ವಿಧಾನ ಪರಿಷತ್ತಿನ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ. ಕಳೆದ ಒಂದು ಪ್ರಶ್ನೆಯಲ್ಲಿ ವಿಧಾನ ಪರಿಷತ್ತಿನ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಇದು ವಿಧಾನಸಭೆ. ಓಕೆ, ಲೋಕಸಭೆಯ ತರಾನೇ ಇದು ರಾಜ್ಯದಲ್ಲಿ ವಿಧಾನಸಭೆ, ನೆನ್ಪಿಟ್ಕೋರಿ. 500ಕ್ಕಿಂತ ಹೆಚ್ಚಾಗಿರಬಾರದು, 60ಕ್ಕಿಂತ ಕಡಿಮೆ ಇರಬಾರದು. ಚಿಕ್ಕ ರಾಜ್ಯಗಳಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಇದೆ. ಓಕೆ, ಅಂದರೆ ಗೋವಾ ಆಗಿರ್ಬೋದು, ಮಿಜೋರಾಂ ಆಗಿರ್ಬೋದು, ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಇದು ಒಂದು ಸಂಖ್ಯೆಯಲ್ಲಿ ಏರುಪೇರು ಆಗಬಹುದು. ಆದರೆ ಎಲ್ಲ ಕಡೆ ಓವರ್ ಆಲ್ ಆಗಿ ನೋಡಿದರೆ 500ಕ್ಕಿಂತ ಹೆಚ್ಚಾಗಿರಬಾರ್ದು, 60ಕ್ಕಿಂತ ಕಡಿಮೆ ಇರಬಾರ್ದು. ಇಟ್ಕೋರಿ, ಈ ಒಂದು ಅಂಕೆ ಸಂಖ್ಯೆಗಳ ಮೇಲೆ ಕ್ವಶನ್ ಬರುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ನೆನ್ಪಿಟ್ಕೋರಿ, ವಿಧಾನಸಭೆ ಸದಸ್ಯರ ಸಂಖ್ಯೆಯು 500ಕ್ಕಿಂತ ಹೆಚ್ಚಾಗಿರಬಾರ್ದು, 60ಕ್ಕಿಂತ ಕಡಿಮೆ ಇರಬಾರ್ದು. ಓಕೆ, ಕರ್ನಾಟಕ ವಿಧಾನಸಭೆಯು 224 ಸದಸ್ಯರನ್ನು ಹೊಂದಿದೆ. ಇದು ಕೂಡ ಇಂಪಾರ್ಟೆಂಟು, ನೆನ್ಪಿಟ್ಕೋರಿ. ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬರಬಹುದು. ಕರ್ನಾಟಕದ ವಿಧಾನಸಭೆಯು ಎಷ್ಟು ಸದಸ್ಯರನ್ನು ಹೊಂದಿದೆ? 224 ಮಂದಿ ಸದಸ್ಯರನ್ನು ಹೊಂದಿದೆ. ಅದೇ ರೀತಿಯಾಗಿ ನಾವು ಹಣಕಾಸು ಒಂದು ವಿಷಯಕ್ಕೆ ಬಂದಾಗ, ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚು ಅಧಿಕಾರವಿದೆ. ವೆರಿ ಇಂಪಾರ್ಟೆಂಟ್. ವಿಧಾನ ಪರಿಷತ್ತಿಗೆ ಅಲ್ಲ, ವಿಧಾನಸಭೆಗೆ. ಕೇಂದ್ರಕ್ಕೆ ಹೋದಾಗ ಲೋಕಸಭೆಗೆ ಅತಿ ಹೆಚ್ಚು ಅಧಿಕಾರವಿದೆ, ಅದಕ್ಕಿಲ್ಲ, ರಾಜ್ಯಸಭೆಗೆ ಇಲ್ಲ. ಓಕೆ, ಅದೇ ರೀತಿಯಾಗಿ ರಾಜ್ಯದಲ್ಲಿ ಬಂದಾಗ ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚು ಅಧಿಕಾರವಿದೆ. ಹಣಕಾಸಿನ ಮಸೂದೆಯನ್ನು ರಾಜ್ಯಪಾಲರ ಪೂರ್ವಾನುಮತಿಯ ಮೇರೆಗೆ ವಿಧಾನಸಭೆಯಲ್ಲೇ ಮೊದಲು ಮಂಡಿಸಬೇಕು. ವೆರಿ ಇಂಪಾರ್ಟೆಂಟ್. ಎಲ್ಲಿ ಮಂಡಿಸಬೇಕು? ಮೊದಲು ವಿಧಾನಸಭೆಯಲ್ಲೇ ಮಂಡಿಸಬೇಕು, ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವ ಹಾಗಿಲ್ಲ. ಓಕೆ, ಹಣಕಾಸಿನ ಮಸೂದೆಯನ್ನು ರಾಜ್ಯಪಾಲರ ಪೂರ್ವಾನುಮತಿಯ ಮೇರೆಗೆ ವಿಧಾನಸಭೆಯಲ್ಲೇ ಮೊದಲು ಮಂಡಿಸಬೇಕು. ಇಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಮಂತ್ರಿ ಆಗಿದೆ, ನೆನ್ಪಿಟ್ಕೋರಿ. ಮುಖ್ಯಮಂತ್ರಿಯು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ. ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅವನತಿ ಇವರ ವರ್ಚಸ್ಸನ್ನು ಆಧರಿಸಿದೆ. ಯಾರ ವರ್ಚಸ್ಸನ್ನು ಆಧರಿಸಿದೆ? ಮುಖ್ಯಮಂತ್ರಿಯ ವರ್ಚಸ್ಸನ್ನು ಆಧರಿಸಿದೆ. ಇವರು ಮಂತ್ರಿಮಂಡಲದ ಶಾಸಕಾಂಗದ ಮತ್ತು ಬಹುಮತ ಪಡೆದ, ಅಗೇನ್ ನೋಡ್ರಿ, ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ. ಯಾರು? ಮುಖ್ಯಮಂತ್ರಿ. ಓಕೆ, ನೆನ್ಪಿಟ್ಕೋರಿ. ಬಹುಮತ ಪಡೆದ ಪಕ್ಷದ ನಾಯಕರು ಯಾರಾಗಿರ್ತಾರೆ? ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿಯಾಗುವವರು ರಾಜ್ಯ ಶಾಸಕಾಂಗದ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನು ಹೊಂದಿರಬೇಕು. ಇವರು ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಹೊಂದಿರಬೇಕು. ವಿಧಾನ ಪರಿಷತ್ತಿನ ಸದಸ್ಯತ್ವ ಆದರೂ ಹೊಂದಿರಬೇಕು, ವಿಧಾನಸಭೆಯ ಸದಸ್ಯತ್ವ ಆದರೂ ಹೊಂದಿರಬೇಕು. ಸದನದ ಸದಸ್ಯರಲ್ಲದವರೂ ಕೂಡ ಮುಖ್ಯಮಂತ್ರಿಗಳಾಗಬಹುದು. ಆದರೆ 6 ತಿಂಗಳ ಒಳಗಾಗಿ ಯಾವುದಾದರೂ ಒಂದು ಸದನದ ಸದಸ್ಯತ್ವ ಪಡೆಯಬೇಕು. ಯಾರಾದರೂ ಹೊರಗಿನ ವ್ಯಕ್ತಿಯೂ ಕೂಡ ಏನಾಗಬಹುದಪ್ಪ ಅಂದರೆ ಮುಖ್ಯಮಂತ್ರಿ ಆಗಬಹುದು. ಆದರೆ 6 ತಿಂಗಳ ಒಳಗಾಗಿ ಅವರು ಏನು ಮಾಡಬೇಕು? ಒಂದು ಸದನದ ಸದಸ್ಯತ್ವವನ್ನು ಪಡೆಯಬೇಕಾಗತ್ತೆ. ಇಂಪಾರ್ಟೆಂಟು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ ಮಾಹಿತಿ. ರಾಜ್ಯಪಾಲರ ವಿವೇಚನಾಧಿಕಾರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ರಾಜ್ಯಪಾಲರ ವಿವೇಚನಾಧಿಕಾರದಲ್ಲಿ ನಾನು ಆ ಒಂದು ಕ್ವಶನ್ನಲ್ಲಿರುವಂತಹ ಆಪ್ಷನ್ಸ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೆನ್ಪಿಟ್ಕೋರಿ. ರಾಜ್ಯಪಾಲರ ವಿವೇಚನಾಧಿಕಾರ. ಬಹುಮತವಿಲ್ಲದಿದ್ದಾಗ ಮುಖ್ಯಮಂತ್ರಿಯನ್ನು ನೇಮಿಸುವಾಗ ವಿವೇಚನಾಧಿಕಾರ ಬಳಸುತ್ತಾರೆ. ಅಂದರೆ ಯಾವುದಾದ್ರೂ 2 ಪಕ್ಷದಲ್ಲಿಯೂ ಕೂಡ ಬಹುಮತ ಬರ್ಲಿಕ್ಕಪ್ಪ ಅಂದರೆ ಯಾವುದಾದ್ರೂ 2 ಪಕ್ಷದ ಒಬ್ಬ ನಾಯಕನನ್ನು ಏನು ಮಾಡಬಹುದು? ಇವರು ತಮ್ಮ ಒಂದು ವಿವೇಚನಾಧಿಕಾರ ಮೂಲಕ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಬಹುದು. ಯಾರು? ರಾಜ್ಯಪಾಲರು. ಶಾಸಕಾಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಾಯ್ದಿರಿಸುವ ಅಧಿಕಾರವೂ ಕೂಡ ಇವರು ಹೊಂದಿದ್ದಾರೆ, ರಾಜ್ಯಪಾಲರು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ವೈಫಲ್ಯತೆ ಉಂಟಾದಾಗ ರಾಷ್ಟ್ರಪತಿಗೆ ಏನು ಮಾಡಬಹುದು? ವರದಿಯನ್ನು ಕಳುಹಿಸಬಹುದು. ರಾಷ್ಟ್ರಪತಿ ಆಡಳಿತವನ್ನು ಕೋರಬಹುದು ಹಾಗೂ ಮಂತ್ರಿಮಂಡಲವನ್ನು ವಜಾ ಮಾಡಬಹುದು. ವಿಧಾನಸಭೆಯನ್ನು ವಿಸರ್ಜಿಸಲೂಬಹುದು. ಇಷ್ಟು ಅಧಿಕಾರ ಯಾರಿಗಿದೆ? ರಾಜ್ಯಪಾಲರಿಗಿದೆ. ಓಕೆ, ಇಷ್ಟು ಕೂಡ ಇಂಪಾರ್ಟೆಂಟ್ ಮಾಹಿತಿ ಈ ಒಂದು 3 ಆಪ್ಷನ್ಸ್ಗಳಿಗೆ ಸಂಬಂಧಿಸಿರುವ ಹಾಗೆ. ಯಾವ್ಯಾವ ಆಪ್ಷನ್ಸು? ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ, ನೋಡಿದ್ವಿ ನಾವು ಈಗ.
ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ತಿಗೆ ಸದಸ್ಯರಾಗಿರುತ್ತಾರೆ. ಹೌದು, ಆಗಿರ್ತಾರೆ. ಯಾಕೆ ಅಂದರೆ ವಿಧಾನ ಪರಿಷತ್ತಿಗೆ 5 ಕ್ಷೇತ್ರಗಳಿಂದ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಹಾಗಾಗಿ ಆ 5 ಕ್ಷೇತ್ರಗಳಲ್ಲಿ ಶಿಕ್ಷಕರ ಕ್ಷೇತ್ರವು ಕೂಡ ಬಂದಿರ್ತದೆ. ಓಕೆ, ಹಾಗಾಗಿ ಇದು ಸರಿ ಇದೆ. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತ ಕೋರಬಹುದು. ಇದು ಕೂಡ ಸರಿ ಇದೆ. ಇದನ್ನು ಕೂಡ ನಾವು ನೋಡಿದ್ವಿ. ಆದರೆ ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು ಅಂತಿದೆ ಅಲ್ವಾ, ಇದು ತಪ್ಪಾಗತ್ತೆ. ವಿಧಾನ ಪರಿಷತ್ತಿನಲ್ಲಿ ಅಲ್ಲ, ವಿಧಾನಸಭೆಯಲ್ಲಿ ಮಂಡಿಸಬೇಕು. ಹಾಗಾಗಿ ತಪ್ಪಾಗಿದೆ. ಅದಕ್ಕೋಸ್ಕರನೇ ಇದು ಸರಿಯಾದಂತಹ ಉತ್ತರ. ನಮಗೆ ಕ್ವಶನ್ ಏನಿತ್ತು, ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತ ಕೇಳಿದ್ರು. ಆಪ್ಷನ್ 1 ಏನಿದೆ ಅಲ್ವಾ, ಇದು ಸರಿಯಲ್ಲ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ನೋಡ್ರಿ, ಆ ಒಂದು ರಾಜ್ಯ ಸರ್ಕಾರ ಎಂಬ ಒಂದು ಲೆಸನಿನ ಬ್ಯಾಕ್ ಸೈಡ್ ನಮಗೆ ಬಿಟ್ಟ ಸ್ಥಳಗಳನ್ನು ಕೊಡಲಾಗಿತ್ತು. ಹಾಗಾಗಿ ಇಂಪಾರ್ಟೆಂಟು. ಕೆಲವೊಮ್ಮೆ ಈ ಬಿಟ್ಟ ಸ್ಥಳಗಳ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ನಾನು ಇಲ್ಲಿ ತಗೊಂಡ್ಬಂದಿರೋದು, ನೆನ್ಪಿಟ್ಕೋರಿ. ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ ಇದೆ. ನೋಡೋಣ, 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಓಕೆ, ಇದಕ್ಕೆ ಸರಿಯಾದಂತಹ ಉತ್ತರ. ರಾಜ್ಯ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನರನ್ನು ರವರು ನಾಮಕರಣ ಮಾಡುತ್ತಾರೆ. ಈಗ ಇದು ನಾಮಕರಣ ಮಾಡೋದು ಕ್ಯಾನ್ಸಲ್ ಆಗಿದೆ, ಆದರೂ ಕೂಡ ಕ್ವಶನಲ್ಲಿ ಇತ್ತು, ನಾನು ತಗೊಂಬಂದಿರೋದು ರಾಜ್ಯಪಾಲರು. ಓಕೆ, ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಡ್ಯಾಶ್ ಸದಸ್ಯರನ್ನು ಒಳಗೊಂಡಿದೆ. 75 ಜನ ಸದಸ್ಯರನ್ನ ಒಳಗೊಂಡಿದೆ. ಕ್ವಶನ್ ಆಗ್ಬಹುದು, ನೆನ್ಪಿಟ್ಕೋರಿ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿದೆ ಅಂದ್ರೆ 75 ಸದಸ್ಯರನ್ನ ಒಳಗೊಂಡಿದೆ. ಯಾವುದು? ಕರ್ನಾಟಕದ ಒಂದು ವಿಧಾನ ಪರಿಷತ್ತು. ಅದೇ ರೀತಿಯಾಗಿ ರಾಜ್ಯಪಾಲರನ್ನು ಡ್ಯಾಶ್ ರವರು ನೇಮಿಸುತ್ತಾರೆ ಅಂತ ಇದೆ. ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಕ್ವಶನ್ ಆಗಬಹುದು. ರಾಜ್ಯ ಮಂತ್ರಿಮಂಡಲವು ಡ್ಯಾಶ್ ಮತ್ತು ಡ್ಯಾಶ್ ವನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ ಅಂತ ಇದೆ. ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲವನ್ನ ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ. ಕ್ವಶನ್ ಬರಬಹುದು, ರಾಜ್ಯ ಮಂತ್ರಿಮಂಡಲವು ನೈಜ ಕಾರ್ಯಾಂಗ ಯಾವುದಾಗಿದೆ ಅಂತ ಕ್ವಶನ್ ಬರಬಹುದು. ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿದೆ ರಾಜ್ಯ ಶಾಸಕಾಂಗದಲ್ಲಿ. ಓಕೆ, ರಾಜ್ಯದಲ್ಲಿ ಇದು. ರಾಜ್ಯದ ಅಡ್ವೊಕೇಟ್ ಜನರಲ್ ಅವರನ್ನು ಡ್ಯಾಶ್ ರವರು ನೇಮಿಸುತ್ತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ರಾಜ್ಯಪಾಲರು. ರಾಜ್ಯದ ಅಡ್ವೊಕೇಟ್ ಜನರಲ್ ಅನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಕ್ವಶನ್ ಬರಬಹುದು. ರಾಜ್ಯಪಾಲರು. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಮಾಹಿತಿ. ನೆಕ್ಸ್ಟ್ ನೋಡೋಣ, ಇದ್ರ ಬಗ್ಗೆ ಸ್ವಲ್ಪ ಮಂತ್ರಿಮಂಡಲ ಬಗ್ಗೆಯೂ ಕೂಡ ಮಾಹಿತಿ ತಿಳ್ಕೊಂಡ್ಬಿಡ್ರಿ. ರಾಜ್ಯದ ಮಂತ್ರಿಮಂಡಲ ಅಂತ ಇದೆ. ನೋಡೋಣ, ನಮ್ಮ ಸಂವಿಧಾನವು ರಾಜ್ಯದಲ್ಲಿನ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲಕ್ಕೆ ಅವಕಾಶ ಕಲ್ಪಿಸಿದೆ. ಮಂತ್ರಿಮಂಡಲವು ರಾಜ್ಯಪಾಲರಿಗೆ ಸಹಾಯ ಸಲಹೆ ಮಾಡುತ್ತದೆ. ಓಕೆ, ರಾಜ್ಯಪಾಲರಿಗೆ ಸಹಾಯ ಸಲಹೆ ಯಾರು ಮಾಡ್ತಾರೆ? ಮಂತ್ರಿಮಂಡಲ. ಅದೇ ರೀತಿಯಾಗಿ ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿಯುತವಾಗಿರುತ್ತದೆ. ಅಗೇನ್ ವೆರಿ ಇಂಪಾರ್ಟೆಂಟ್. ರಾಜ್ಯದ ಮಂತ್ರಿಮಂಡಲ ಯಾರಿಗೆ ಜವಾಬ್ದಾರಿಯಾಗಿರ್ತದಪ್ಪ ಅಂದ್ರೆ ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿಯಾಗಿರ್ತದೆ. ಈ ಮಂತ್ರಿಮಂಡಲವು ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಆ ಕಾರ್ಯಗಳು ಯಾವ್ಯಾವು ಗೊತ್ತಿರಬೇಕಾಗತ್ತೆ. ಸರ್ಕಾರದ ನೀತಿಯನ್ನು ನಿರ್ಧರಿಸುತ್ತದೆ. ರಾಜ್ಯದ ಅಯವ್ಯಯ ತಯಾರಿಸಿ ಶಾಸನ ಸಭೆ ಮುಂದೆ ಮಂಡಿಸುವಂತೆ ನೋಡಿಕೊಳ್ಳುತ್ತದೆ. ವೆರಿ ಇಂಪಾರ್ಟೆಂಟ್. ರಾಜ್ಯ ಮಂತ್ರಿಮಂಡಲ ಮೇಲೆ ಮತ್ತು ಅವರ ಕಾರ್ಯಗಳ ಮೇಲೆ ಸುಮಾರು ಸತಿ ಕ್ವಶನ್ ರೈಸ್ ಆಗಿದ್ದಾವೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ. ಹಾಗಾಗಿ ನೆನ್ಪಿಟ್ಕೋರಿ. ನೋಡ್ರಿ, ಸರ್ಕಾರದ ನೀತಿಯನ್ನು ನಿರ್ಧರಿಸುತ್ತದೆ. ರಾಜ್ಯದ ಅಯವ್ಯಯ ತಯಾರಿಸಿ ಶಾಸನ ಸಭೆಯ ಮುಂದೆ ಮಂಡಿಸುವಂತೆ ನೋಡಿಕೊಳ್ಳುತ್ತದೆ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ಲೋಕಾಯುಕ್ತರು ಮುಂತಾದ ಅಧಿಕಾರಿಗಳನ್ನು ನೇಮಕ ಮಾಡುವಾಗ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತದೆ. ಓಕೆ, ವೆರಿ ಇಂಪಾರ್ಟೆಂಟ್. ಇವರ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಇವರನ್ನ ನೇಮಿಸ್ತಾರೆ. ಯಾರನ್ನ? ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಅದೇ ರೀತಿಯಾಗಿ ಸದಸ್ಯರು, ಲೋಕಾಯುಕ್ತರನ್ನ. ಓಕೆ, ನೆನ್ಪಿಟ್ಕೋರಿ. ನೆಕ್ಸ್ಟ್, ಪ್ರತಿಯೊಬ್ಬ ಮಂತ್ರಿಯು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾರ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸುವಂತೆ ನೋಡಿಕೊಳ್ಳುವುದು ಮತ್ತು ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯ ತರುವುದು. ಹೀಗೆ ಮಂತ್ರಿಮಂಡಲವು ರಾಜ್ಯದ ನೈಜ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ, ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ TET ಪರೀಕ್ಷೆಗೆ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಈ ಲೆಸನ್ನಲ್ಲಿ ಯಾವ ಕ್ವಶನ್ ಯಾವ ರೀತಿಯಾಗಿ ಕೇಳಿದರೂ ಕೂಡ ನೀವು ಆನ್ಸರ್ ಮಾಡೋಕ್ಕೆ ಏಬಲ್ ಇರ್ತೀರಿ. ಖಂಡಿತವಾಗ್ಲೂ ಕ್ವಶನ್ ಬಂದರೆ 1 ಅಂಕದ ಪ್ರಶ್ನೆ ಈ ಒಂದು ಲೆಸನ್ ಮೇಲೆ ಬರೋ ಸಾಧ್ಯತೆ ಇದೆ. ಹಾಗಾಗಿ ನೆನ್ಪಿಟ್ಕೋರಿ, ಸರಿಯಾಗಿ ನೋಟ್ಸ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಕ್ಲಾಸ್ 4ರಲ್ಲಿ. ಓಕೆ, ಅಗೇನ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸಸ್ ಆಗಿರ್ತವೆ ಇವು. ಒಂದನ್ನು ಕೂಡ ನೀವು ಮಿಸ್ ಮಾಡದೆ ವಾಚ್ ಮಾಡಿ. ಓಕೆ, ಥ್ಯಾಂಕ್ ಯು.